ಜನರ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ಲೇಬೇಕು. ಖಂಡಿತ ಅವರ ಜಾಗದಲ್ಲಿ ನಾನಿದ್ದಿದ್ರು ಈ ಪ್ರಶ್ನೆಗಳನ್ನ ನಾನು ಕೇಳ್ತಿದ್ನೋ ಏನೋ. ಕಾಲಜ್ಞಾನದಲ್ಲಿ ಬರೀ ದುರಂತದ ಬಗ್ಗೆನ ಹೇಳಿರೋದು, ಸಮೃದ್ಧಿ ಬಗ್ಗೆ ಹೇಳಿಲ್ವಾ ಅಂತ. ಭವಿಷ್ಯತ್ తెలుసుకోవడం అంటే ಅಂದ್ರೆ ಭವಿಷ್ಯವನ್ನ ತಿಳ್ಕೊಳ್ಳೋದು ಅಂತಂದ್ರೆ ವಿನಾಶಾన్ని తెలుసుకోవడం కాదు. వినాశವನ್ನ తిಳ್ಕೊಳ್ಳೋಂಥದ್ದು అల్ల. వినాశం కలగకుండా ఉండడానికి, వినాಶ అన్నది సంభవిಸದೇನೆ ఇరాದಕ್ಕೆ ಕಾಲಜ್ಞಾನ ನಿಜಾನ ಜನ ನಂಬೇಕಾ? ಸಚ್ಚಿ ಪುಟ್ಟರಾದುರ, ಸತ್ತ ಮೇಲೆ ಹುಟ್ಟಬಾರ್ದು. ಸಚ್ಚಿ ಪುಟ್ಟರಾದುರ నువ్వు వచ్చే ದೋವ ಮುಯ್ಯರ, ನೀನು ಬರುವ ಬಾಗಿಲನ್ನ ಮುಚ್ಚು. ನೀನು ಎಲ್ಲಿಂದ ತಾಯಿಯ ಹೊರಗಡೆ ಬಂದು ಮತ್ತೆ ಹುಟ್ಟಿ ಬರಬೇಡ, ಈ ಜನ್ಮ ಸಾಕು. ಸಚ್ಚಿ ಪುಟ್ಟರಾದುರ నువ్వు వచ్చే దోవ ముయ్యರ, ನಿನ್ನು ನೀವೇ ತಿಳಿಯರ, ನೀಲೋ ಉನ್ನದಿ ದೇವರ. ಇಲ್ಲಿ ಯಾವ್ದೋ ಫುಟ್ಪಾತ್ ಅಲ್ಲಿ ಕೂತ್ಕೊಂಡು ಯಾರೋ ಒಬ್ರು ಗಿಣಿ ಶಾಸ್ತ್ರ ಹೇಳ್ತಕ್ಕಂತ ಗಿಣಿ ಶಾಸ್ತ್ರದ ನಾವಲ್ಲ. ನಮ್ಮದೇ ಆದಂತ ವ್ಯವಹಾರ, ಉದ್ಯೋಗ ಮತ್ತೊಂದು ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡ್ತಾ ಇದರ ಮಧ್ಯೆ ಈ ಒಂದು ವಿದ್ಯೆಯನ್ನ ಕಲ್ತಿರೋದನ್ನ ಜನಗಳಿಗೆ ತಲುಪಿಸ್ಬೇಕು ಅಂತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಹೊರತು ಜನ ಚಿಂತನೆ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಈಗ ಆಲ್ರೆಡಿ ನಾವು ಸುಮಾರು ಕಾಲಜ್ಞಾನದ ಬಗ್ಗೆ ಎಪಿಸೋಡ್ಗಳು ಮಾಡ್ಕೊಂಡ್ ಬರ್ತಾ ಇದೀವಿ. ಅದ್ರಲ್ಲಿ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಸರ್ ಹೇಳ್ತಾರೆ, ನೀವು ಕೇಳ್ತಾ ಇದೀರಾ, ಬರೀ ಅದೇ ತರಾನೇ ಆಗಿತ್ತು. ನಿಮ್ಮಲ್ಲಿ ಎಷ್ಟೋ ಪ್ರಶ್ನೆಗಳು ಇರ್ತವೆ, ಅದನ್ನ ಯಾವ ರೀತಿ ಕೇಳ್ಬೇಕು ಅಂತ ನಿಮ್ಗೆ ಗೊತ್ತಿಲ್ದಿದ್ರು ಎಷ್ಟೋ ಜನ ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿದೀರಾ. ಆ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ನಾನು ಗುರುದೇವ್ ಸರ್ನ ನೇರವಾಗಿ ಕೇಳಬೇಕು ಅಂತ ಎಷ್ಟೋ ಕಾಮೆಂಟ್ಗಳನ್ನ ನಾನು ನೋಟ್ ಮಾಡ್ಕೊಂಡು ಬಂದಿದ್ದೀನಿ. ಗುರುದೇವ್ ಸರ್ನ ನೇರವಾಗಿ ಕೇಳ್ತೀನಿ. ಈ ಕಾರ್ಯಕ್ರಮ ಬಂದು ಪ್ರಶ್ನೋತ್ತರ ಕಾರ್ಯಕ್ರಮ. ನೀವೇನ್ ಕಾಮೆಂಟ್ ಹಾಕಿದ್ರ ಆ ಕಾಮೆಂಟ್ ಸರ್ಗೆ ಕೇಳ್ತಾ ಇರ್ತೀನಿ. ಸರ್ ನಮಸ್ಕಾರ, ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಇಷ್ಟ ದಿನ ಏನಾಗಿತ್ತು, ನೀವ್ ಹೇಳ್ತಾ ಇದ್ರಿ, ಅವ್ರು ಕೇಳ್ತಾ ಇದ್ರು, ಒನ್ ಸೈಡೆಡ್ ಆಗ್ಬಿಟ್ಟಿತ್ತು ಸರ್. ಜನರ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ಲೇಬೇಕು. ಖಂಡಿತ. ಆ ಕಾರಣಗಳಿಗೆ ಒಂದಷ್ಟು ಪ್ರಶ್ನೆಗಳನ್ನ ನಾನು ನೋಟ್ ಮಾಡ್ಕೊಂಡ್ ಬಂದಿದ್ದೀನಿ ಸರ್, ನಿಮ್ಗೆ ಕೇಳ್ಬೇಕು ಅಂತ. ಬಹಳ ಸಂತೋಷ ಸರ್. ಮೊದಲನೇದಾಗಿ ಪ್ರಶ್ನೆ, ಒಬ್ರು ಲೋಕೇಶ್ ನಾಯಕ್ ಅಂತ ಒಬ್ರು ಕೇಳೋರೆ, ಕಾಲಜ್ಞಾನದಲ್ಲಿ ಬರೀ ದುರಂತದ ಬಗ್ಗೆನ ಹೇಳಿರೋದು, ಸಮೃದ್ಧಿ ಬಗ್ಗೆ ಹೇಳಿಲ್ವಾ ಅಂತ ಕೇಳೋರೆ ಸರ್. ವೆರಿ ಗುಡ್. ದೊಡ್ಡಬಳ್ಳಾಪುರ ದೊಡ್ಡದು ಚಾನೆಲ್ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಅನಂತ ಪ್ರಣಾಮಗಳು. ವೀಕ್ಷಕ ಬಂಧುಗಳೇ, ನಿಮ್ಮ ಕಮೆಂಟ್ಸ್ಗೆ ನಮ್ಮ ಉತ್ತರ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಇವತ್ತು ಹರ್ಷಿತ್ ಅವರು ನೇರ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡಿಸುವ ಸಲುವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ತುಂಬಾ ನಿಜವಾಗೂ ವಿಶೇಷವಾದ ಕಾರ್ಯಕ್ರಮ ಅಂತ ಹೇಳ್ಬೇಕು. ಯಾಕಂದ್ರೆ ಎಷ್ಟೋ ವೀಕ್ಷಕರ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಹಾಗೆಯೇ ಉಳಿದೋಗ್ಬಿಟ್ಟಿರ್ತದೆ. ಇದಕ್ಕೆ ನಮ್ಗೆ ಉತ್ತರ ಸಿಗಲಿಲ್ವೇ ಅಂತಕ್ಕಂಥ ಕೊರತೆ ಕಾಣಬಾರದು ಅನ್ನೋದಕ್ಕಾಗಿ ನಿಮ್ಮ ಕಮೆಂಟ್ಸ್ಗೆ ನಮ್ಮ ಉತ್ತರ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಿರ್ತಕ್ಕಂಥದ್ದು ಸ್ವಾಗತ ಮಾಡ್ತಕ್ಕಂಥ ಸಂಗತಿ ಇದು. ಇದರಲ್ಲಿ ಲೋಕೇಶ್ ಅಂತಕ್ಕಂಥವ್ರು ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ತುಂಬಾ ಅದ್ಭುತವಾದ ಪ್ರಶ್ನೆ ಕೇಳಿದ್ದಾರೆ. ನಿಜವಾಗೂ ಕೂಡ ಒಂದು ಕಾಲಜ್ಞಾನದ ಬಗ್ಗೆ ಯಾರಾದರೂ ಈ ತರ ಕಾರ್ಯಕ್ರಮ ಕೊಟ್ಟಾಗ ಅವರ ಜಾಗದಲ್ಲಿ ನಾನಿದ್ದಿದ್ರು ಈ ಪ್ರಶ್ನೆಗಳನ್ನ ನಾನು ಕೇಳ್ತಿದ್ನೋ ಏನೋ. ಅದು ಕೇಳಿರ್ತಕ್ಕಂಥದ್ದು ಸಹಜ. ಅವರು ಒಳ್ಳೆಯ ತಿಳ್ಕೊಳ್ತಕ್ಕಂಥ, ಅಂದ್ರೆ ನಾನು ಬುದ್ಧಿವಂತನಲ್ಲ ಅಂತ ಯಾರು ಅಂದ್ಕೋತಾರೋ ಆತನಲ್ಲಿ ಬುದ್ಧಿವಂತಿಕೆಯ ಆರಂಭ ಆಯ್ತು ಅನ್ನೋದರ ಲೆಕ್ಕ. ಅಂದ್ರೆ ಲೋಕೇಶ್ ಅವರು ಕೇಳಿದ ಪ್ರಶ್ನೆಗೆ ಒಂದು ಉತ್ತರ ಸಿಕ್ಬಿಟ್ರೆ ಅವರಿಗೆ ಇನ್ನಷ್ಟು ಕುತೂಹಲ ಅನ್ನೋದು ಹೆಚ್ಚುತ್ತೆ ಅನ್ನೋದಕ್ಕೆ ನಿಜಕ್ಕೂ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ತುಂಬಾ ಅದ್ಭುತವಾದ್ದು. ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನ, ನಾನು ಅದರ ಬಗ್ಗೆ ಬಹಳಷ್ಟು ಕಮೆಂಟ್ಸ್ ಬಗ್ಗೆನೂ ಮಾತಾಡ್ತೀನಿ ಮುಂದಿನ ಇದರಲ್ಲಿ. ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ಭವಿಷ್ಯವಾಣಿ ಅವರು ಬರೆದಿರ್ತಕ್ಕಂಥದ್ರಲ್ಲಿ ಅವರೊಂದ್ ಕಡೆ ಹೇಳ್ತಾರೆ, ಭವಿಷ್ಯತ್ తెలుసుకోవడం అంటే ಅಂದ್ರೆ ಭವಿಷ್ಯವನ್ನ ತಿಳ್ಕೊಳ್ಳೋದು ಅಂತಂದ್ರೆ ವಿನಾಶಾన్ని తెలుసుకోవడం కాదు. వినాశವನ್ನ ತಿಳ್ಕೊಳ್ಳೋಂಥದ್ದು ಅಲ್ಲ. వినాశం కలగకుండా ఉండడానికి, వినాశ అన్నది సంభవిస్తేనే ఇరాదಕ್ಕೆ మనం ఎలాంటి కృషి చేయాలో తెలియజేయడానికి, ಅದನ್ನ ತಿಳಿಸೋದಕ್ಕಾಗಿ ಕಾಲಜ್ಞಾನವನ್ನ ಈ ರೂಪದಲ್ಲಿ ನಮಗೆ ಅವರು ತಿಳಿಸಿದ್ದಾರೆ. ಅಂದ್ರೆ ಮುಂದಿನ ದುರಂತಗಳು ಸಂಭವಿಸದೇ ಇರಬೇಕಾದ್ರೆ ನೀವು ಯಾವ ಎಚ್ಚರಿಕೆ ಕ್ರಮಗಳನ್ನ ತಗೊಂಡ್ರೆ ನೀವು ಈ ಒಂದು ದುರಂತದಿಂದ ಪಾರಾಗ್ತೀರಾ ಅಂತಕ್ಕಂಥ ಸಂದೇಶವನ್ನು ಕೂಡ ಕಾಲಜ್ಞಾನದಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ವಿಶ್ಲೇಷಕರು ಅದರ ಬಗ್ಗೆ ಬರೆದಿದ್ದಾರೆ. ಅಂದ್ರೆ ಕಾಲಜ್ಞಾನ ಸಂಭವಿಸುತ್ತೆ ಅಂತಕ್ಕಂಥದನ್ನ ಯಾವುದನ್ನು ಮಾಡ್ತಿದ್ರೆ, ನಾವು ಮಾಡಬೇಕಾದ ಕೃಷಿ, ನಾವು ಮಾಡಬೇಕಾದ ಒಳ್ಳೆ ಕೆಲಸಗಳನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗದೆ ಹೋದ್ರೆ ಇದು ಸಂಭವಿಸೇ ತೀರುತ್ತೆ ಅಂತ ಏನು ಹೇಳಿದರೆ ಅದು ಸಂಭವಿಸೇ ತೀರುತ್ತೆ. ಅದು ಕಾಲಜ್ಞಾನದ ಸತ್ಯ. ಅದನ್ನ ನಿಲ್ಸೋದಕ್ಕೆ
ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಅವಕಾಶ ಇತ್ತು ಮನುಷ್ಯನಿಗೆ, ಕಾಲಜ್ಞಾನದಲ್ಲಿ ಹೇಳದ ಹಾಗೆ ಈ ಅಪಾಯದಿಂದ ನೀವು ಪಾರಾಗಬೇಕಾದ್ರೆ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಹೋಗಿ ಅಂತ ಏನು ಹೇಳಿದ್ರು, ಅದು ಯಾರು ಅದಕ್ಕೆ ಕೈ ಇಡ್ಲೇ ಇಲ್ಲ. ಆ ಇಡದೇ ಇರೋದ್ರ ಪರಿಣಾಮನೇ ಇವತ್ತಿನ ತೀವ್ರತೆಯನ್ನ ನಾವು ಗಮನಿಸ್ತಾ ಇದ್ದೀವಿ. ಕಾಲಜ್ಞಾನದಲ್ಲಿ ಕೆಡಕೆ ಆಗಬಾರದು, ಒಳ್ಳೇದು ಆಗಬೇಕು ಅಂತಂದ್ರೆ ಇಂತಿದ್ದನ್ನ ನೀವು ಅನುಸರಿಸ್ರಿ ಅನ್ನೋ ಸಂದೇಶವನ್ನು ಕೂಡ ಕಾಲಜ್ಞಾನ ಕೊಟ್ಟಿದ್ದಾರೆ. ಅದನ್ನ ನಾವು ಓವರ್ಲುಕ್ ಮಾಡಿ, ಅಂದ್ರೆ ಆ ಲಕ್ಷ್ಮಣ ಗೆರೆನ ದಾಟಿ ಅಪಾಯದ ಈ ಕಡೆಗೆ ಹೆಜ್ಜೆ ಇಟ್ಟು ಬಿಟ್ಟಿದೀವಿ. ಇದನ್ನ ನಾವು ಅನುಭವಿಸಲೇಬೇಕಾಗುತ್ತೆ ಲೋಕೇಶ್ ಅವರೇ. ಸರ್, ಆ ಸಮೃದ್ಧಿ ಬಗ್ಗೆ ಅಂದ್ರೆ ಏನಾರು ಹೇಳೋರ ಅಂತ ಕೇಳೋರ, ಅಂದ್ರೆ ಬರೀ ದುರಂತದ ಬಗ್ಗೆನೇ ಹೇಳೋ, ಸಮೃದ್ಧಿ ಬಗ್ಗೆ ಏನಾರು ಹೇಳಿ, ಅಂದ್ರೆ ಸಮೃದ್ಧಿ ಯಾವ ತರ ಆಗುತ್ತೆ, ಸಮೃದ್ಧವಾಗಿ ಯಾವ ತರ ಆಗುತ್ತೆ ಅನ್ನೋದು ಕೇಳೋರು. ಸಮೃದ್ಧಿ ಬಗ್ಗೆನೂ ಕೂಡ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಮನುಷ್ಯನಿಗೆ ಸ್ವಾರ್ಥ, ದುರಾಸೆ, ವೈಯಕ್ತಿಕ ನಾನು ನನ್ನದು ಅಂತಕ್ಕಂಥ ಒಂದು ಭಾವನೆಯಿಂದ ಸಾರ್ವತ್ರಿಕವಾದ್ದು, ವೈಯಕ್ತಿಕ ಅಲ್ಲ ಸಾರ್ವತ್ರಿಕ ಚಿಂತನೆಗಳನ್ನ ಮರೆತು ನಾನು ಅನ್ನೋದಿಕ್ಕೊಂಡು ನಾವು ಅನ್ನೋದನ್ನ ಮರೆತು ನಾನು ಅನ್ನೋ ಒಂದು ಇದರಲ್ಲೇ ಮನುಷ್ಯ ಮುಳುಗೋಗಿರೋದ್ರಿಂದ ಇಲ್ಲೇನಾಗ್ತಿದೆ, ಸ್ವಾರ್ಥ ಜಾಸ್ತಿ ಆದಂಗೆಲ್ಲನು ಈ ದುರಂತಗಳು ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ, ನಿಮ್ಮ ಚಿಂತನೆಗಳು ವೈಯಕ್ತಿಕವಾಗಿ ಇಟ್ಕೊಳ್ಳದೆ ಸಾರ್ವತ್ರಿಕವಾಗಿ ಚಿಂತನೆ ಮಾಡ್ರಿ ಅನ್ನೋ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಅಂತಹ ಸಂದರ್ಭದಲ್ಲಿ ಸಮೃದ್ಧಿ ಅನ್ನೋದು ತಾಂಡವವಾಡುತ್ತೆ ಅಂತಕ್ಕಂಥದ್ದನ್ನು ಕೂಡ ಹಲವಾರು ವಚನಗಳಲ್ಲಿ ಉಲ್ಲೇಖ ಮಾಡಿ ಹೇಳಿದ್ದಾರೆ ಸ್ವಾಮಿಗಳು. ಕಾಲಜ್ಞಾನದಲ್ಲಿ ಅದು ಇದೆ. ಆ ಸಮೃದ್ಧಿಯ ಒಂದು ದಿಕ್ಕಿಂದ ನಾವು ಅವನತಿಗೆ ಬಂದ್ರೆ ಅದು ಯಾಕೆ ಅಂದ್ರೆ ಇದು ಮನುಷ್ಯನ ಸ್ವಯಂಕೃತ ಅಪರಾಧಗಳ ಫಲ. ಅದನ್ನು ಅನುಭವಿಸ್ಲೇ ತೀರ್ಬೇಕಾಗತ್ತೆ. ಇವತ್ತು ಮಿಂಚಿದ್ದಿಲ್ಲ. ಜನ ಸಮರೋಪಾದಿಯಲ್ಲಿ ಈ ಕೆಲಸ ಅವ್ರ್ಯಾರೋ ಮಾಡ್ತಾರೆ, ಇವ್ರ್ಯಾರೋ ಮಾಡ್ತಾರೆ, ಯಾರೋ ರಾಜಕಾರಣಿ ಮಾಡ್ತಾನೆ, ಯಾರೋ ಮಂತ್ರಿ ಮಾಡ್ತಾನೆ ಅಂತ ಕೂತ್ಕೊಳ್ಳದೆ ಸಮೃದ್ಧಿಯ ದಿಕ್ಕಲ್ಲಿ ಹೆಜ್ಜೆ ಇಡಬೇಕಾದ್ರೆ ನನ್ನ ಪಾತ್ರ ಏನು ಅಂತಕ್ಕಂಥದ್ದನ್ನ ಮನುಷ್ಯ ಚಿಂತನೆ ಮಾಡಿದ್ರೆ ಸಮೃದ್ಧಿಯ ಹೆಜ್ಜೆ ತಾನಾಗಿ ಮೂಡುತ್ತೆ. ಇದು ನಾವು ತಿಳ್ಕೊಳ್ಬೇಕಾದಂತ ಸತ್ಯ. ಅದು ಕಾಲಜ್ಞಾನದಲ್ಲಿ ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಇದೆ. ಸರ್, ಮತ್ತೆ ಇನ್ನೊಬ್ರು ಪ್ರಶ್ನೆ ಕೇಳವ್ರೆ, ಕಾಲಜ್ಞಾನ ನಿಜಾನ ಜನ ನಂಬೇಕಾ ಅಂತ ಕೇಳವ್ರೆ ಸರ್. ಖಂಡಿತ. ಯಾಕೆಂದ್ರೆ ಅವರೇನ್ ಪ್ರಶ್ನೆ ಕೇಳಿದಾರೋ ಆ ಕೇಳಿದ ವ್ಯಕ್ತಿಯ ಒಂದು ಚಿಂತನೆಗಳೇ ಒಂದು ಕಾಲದಲ್ಲಿ ನನಗೂ ಇದ್ದದ್ದೇ. ಇವತ್ತು ಕಾಲಜ್ಞಾನದ ಬಗ್ಗೆ ಮಾತಾಡೋದಕ್ಕೆ ನಾನು ಇಲ್ಲಿ ಕೂತಿದ್ದೀನಿ ಅಂತಂದ್ರೆ ಸುಮ್ಮನೆ ಯಾವುದೋ ಬೇರೆ ಬೇರೆ ವಿಡಿಯೋಗಳು ನೋಡ್ಬಿಟ್ಟು ನಾನು ಕುತ್ಕೊಂಡು ಮಾತಾಡ್ತಿರೋದಲ್ಲ. ಸುಮಾರು 54-55 ವರ್ಷಗಳಿಂದ ಇದರ ಬಗ್ಗೆ ಅಪಾರವಾದ ಮಾಹಿತಿಗಳನ್ನ ಸಂಗ್ರಹ ಮಾಡಿ 1.5 ಟನ್ಗಳಷ್ಟು ಕ್ಲಿಪ್ಪಿಂಗ್ಸ್ ಗಳನ್ನ ಜೋಡಿಸಿಟ್ಕೊಂಡು ನಾನು ಅಧ್ಯಯನ ಮಾಡಿ ಮಾತಾಡ್ತಿರೋನೇ ಹೊರತು ಯಾರ್ದೋ ಬುಡುಬುಡಿಕೆ ವಿಚಾರಗಳು ಕೇಳಿ ನಾನು ಮಾತಾಡ್ತಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಕಾಲಜ್ಞಾನ ಅಕ್ಷರ ಸಹ ಸತ್ಯ ಅಂತಕ್ಕಂಥದ್ರ ಬಗ್ಗೆ ನನ್ನ ಅಧ್ಯಯನ ನನಗೆ ಮನವರಿಕೆ ಮಾಡಿ ಕೊಟ್ಟಿದೆ. ಯಾರೋ ಒಬ್ಬ ವ್ಯಕ್ತಿಯ ಕಾಲಜ್ಞಾನವನ್ನ ಮುಂದಿಟ್ಕೊಂಡು ಅಧ್ಯಯನ ಮಾಡಿದ್ದಲ್ಲ. ಒಬ್ಬ ವ್ಯಕ್ತಿಯ ಕಾಲಜ್ಞಾನದಿಂದ ಪ್ರಭಾವಿತನಾದ ನಾನು ಎಲ್ಲಾ ಕಾಲಜ್ಞಾನಗಳು ಒಂದೇ ತರ ಹೇಳುತ್ತಾ, ಒಂದು ಗೂಡುತ್ತಾ, ಒಂದಕ್ಕೊಂದು ಕೋಯಿನ್ಸೈಡ್ ಆಗುತ್ತಾ ಅಂತಕ್ಕಂಥ ಕುತೂಹಲ ನನ್ನಲ್ಲಿ ಜಾಸ್ತಿ ಆದ ಮೇಲೆ ಅದರ ಬಗ್ಗೆ ಆಳವಾದ ಅಧ್ಯಯನ, ಎಲ್ಲ ಮತಧರ್ಮಗಳ, ಎಲ್ಲ ಮಹಾನ್ ದಾರ್ಶನಿಕರ ಕಾಲಜ್ಞಾನಗಳ ಇದನ್ನ ಅಧ್ಯಯನ ಮಾಡಕ್ ಶುರು ಮಾಡಿದ್ಮೇಲೆ ನನಗೆ ಅದರ ಅರಿವು ಖಂಡಿತ ಬಂದ್ಬಿಡ್ತದು. ಆವಾಗ ಕಾಲಜ್ಞಾನವನ್ನು ಒಪ್ಕೊಳ್ತಕ್ಕಂಥ ಲೆವೆಲ್ ಬಂದು ಇವತ್ತು ನಿಮ್ ಮುಂದೆ ಕೂತು ನಾನೇನಾದ್ರೂ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಅಧ್ಯಯನ ಕಾರಣ, ಕಾಲಜ್ಞಾನ ಸತ್ಯ. ಒಂದು ಕಾಲಜ್ಞಾನ ಅದು ಹೇಗೆ ಮಾಡ್ತಾರೆ ಅಂತಕ್ಕಂತಂದ್ರೆ ಇಂದ್ರಿಯಗಳು, ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅಂತ ಏನೇನಿದೆಯೋ ಆ ಪಂಚೇಂದ್ರಿಯಗಳಲ್ಲಿ ವಿಶೇಷವಾಗಿ ಅದಕ್ಕೆ ಮೀರಿದ ಶಕ್ತಿಯನ್ನೇ ಅತೀಂದ್ರಿಯ ಜ್ಞಾನ ಅಂತ ಕರೀತಾರೆ. ಮಾಮೂಲಿ ಇಂದ್ರಿಯಗಳಿಗೆ ಇರ್ತಕ್ಕಂಥ ಜ್ಞಾನವನ್ನ ಮೀರಿದ ಜ್ಞಾನವೇ ಅತೀಂದ್ರಿಯ ಜ್ಞಾನ. ಆ ಅತೀಂದ್ರಿಯ ಜ್ಞಾನ ಎಲ್ರಿಗೂ ಬರಲ್ಲ, ಎಲ್ರಿಗೂ ಬಂದಿಲ್ಲ, ಕೆಲವರಿಗೇನೆ. ಬಸವಣ್ಣವರು, ಶರಣರು, ಬ್ರಹ್ಮೇಂದ್ರ ಸ್ವಾಮಿಗಳು, ಈ ತರದ ಕೆಲವು ಮಹಾನ್ ವ್ಯಕ್ತಿಗಳಿಗೆ ಆ ಒಂದು ಶಕ್ತಿ ಬಂದಿದೆ. ಅತೀಂದ್ರಿಯ ಒಂದು ವಿದ್ಯೆಯನ್ನ ಅವರು ಕಲ್ತಿರೋದ್ರಿಂದ ಅವರು ಕೂತ ಜಾಗದಲ್ಲಿ ಮುಂದೆ ಹೀಗಾಗುತ್ತೆ ಅಂತ ಅವರು ಕಂಡದ್ದರನ್ನ ರೆಕಾರ್ಡ್ ಮಾಡಿರ್ತಕ್ಕಂಥದ್ದೇ. ಇವತ್ತು ಲೆಕ್ಕ ತಗೊಂಡ್ರೆ ಪಕ್ಕದ ನಮ್ಮ ಕೈವಾರ ಕ್ಷೇತ್ರ, ಕೈವಾರದ ನಾರಾಯಣ ಯತೀಂದ್ರ ಗುರುಗಳು, ತಾತಯ್ಯನವರು ಅಂತ ಏನ್ ಕರೀತಾರೋ, ಅವರು ಬಳೆ ವ್ಯಾಪಾರಿ. ಮನೆಗಳಿಗೂ ಮಲ್ಲಾರ ತಗಲಾಕೊಂಡೋಗಿ ಮನೆಗಳಿಗೂ ಬಳೆ ವ್ಯಾಪಾರ ಮಾಡ್ಕೊಂಡು ಬರ್ತಿದ್ದ ಅವಿದ್ಯಾವಂತ ನಾರಾಯಣಪ್ಪ ತಾತನವರು ಅತ್ಯಂತ ಅದ್ಭುತ ವಿಚಾರಗಳನ್ನ ಬರ್ಕೊಂಡೋಗಿದ್ದಾರೆ. ಬರೀ 44 ಶ್ಲೋಕಗಳಲ್ಲಿ ವಿಜ್ಞಾನಿಗಳು ಕೂಡ ಜೀರ್ಣಿಸ್ಕೊಳಕ್ ಆಗದೆ ಇರತಕ್ಕಂಥದ್ದು ಬರೆದಿದ್ದಾರೆ. ಅದು ಯಾವ ಜ್ಞಾನ? ಅದು ಅತೀಂದ್ರಿಯ ಜ್ಞಾನ. ಅಲ್ಲಿಗೆ ತಗೊಂಡ್ರೆ ಅವ್ರು ಯಾವ ವಿದ್ಯಾವಂತರು ಅಲ್ಲ. ಅವ್ರು ಹೇಳಿರ್ತಕ್ಕಂಥ ಒಂದೊಂದರನ್ನೇ ನಾವು ತಗೊಂಡ್ಬಿಟ್ರೆ ಒಂದ್ ಕಡೆ ಒಂದೇ ಒಂದು ನೋಡ್ರಿ ಜೀರ್ಣಿಸ್ಕೊಳಕ್ ಆಗ್ತಿಲ್ಲ. ಕೈವಾರ ತಾತಯ್ಯನವರ ಉದಾಹರಣೆಯನ್ನ ಅದು ಎಷ್ಟು ಜ್ಞಾನಿಗಳು, ಬುದ್ಧಿಜೀವಿಗಳು, ಮಹಾನ್
ಇವರು ನಮ್ಮ ಆಧ್ಯಾತ್ಮ ಚಿಂತಕರು ಹೇಳ್ತಾರೆ, ಸಚ್ಚಿ ಪುಟ್ಟರಾದುರ, ಸತ್ತ ಮೇಲೆ ಹುಟ್ಟಬಾರ್ದು. ಸಚ್ಚಿ ಪುಟ್ಟರಾದುರ ನೀವು ಒಚ್ಚೆ ದೋವ ಮುಯ್ಯರ, ನೀನು ಬರುವ ಬಾಗಿಲನ್ನ ಮುಚ್ಚು. ನೀನು ಎಲ್ಲಿಂದ ತಾಯಿಯ ಹೊರಗಡೆ ಬಂದು ಮತ್ತೆ ಹುಟ್ಟಿ ಬರಬೇಡ, ಈ ಜನ್ಮ ಸಾಕು. ಸಚ್ಚಿ ಪುಟ್ಟರಾದುರ ನೀವು ಒಚ್ಚೆ ದೋವ ಮುಯ್ಯರ, ನಿನ್ನು ನೀವೇ ತಿಳಿಯರ, ನೀಲೋ ಉನ್ನದಿ ದೇವರ. ನಿನ್ನ ನೀನೇ ತಿಳ್ಕೊಳ್ಳೋ, ದೇವ್ರು ನಿನ್ನಲ್ಲೇ ಇದ್ದಾನೆ ಅಂತ ಹೇಳಿದ್ದಾರೆ ಅಂತಂದ್ರೆ ಎಂತ ಅದ್ಭುತವಾದ ಜ್ಞಾನ ಅವ್ರದ್ದು. ಹಂಗಾಗಿ ನಾವು ಕಾಲಜ್ಞಾನಿಗಳನ್ನ, ಅತೀಂದ್ರಿಯ ಜ್ಞಾನಿಗಳನ್ನ ಅಷ್ಟು ಕೇವಲವಾಗಿ ಕಾಣತಕ್ಕಂಥದ್ದು ತಪ್ಪಾಗತ್ತೆ. ಕಮೆಂಟ್ಸ್ ಮಾಡ್ತಕ್ಕಂಥವ್ರು ಕೆಲವರು ಪಾಪ ಅವ್ರದ್ದು ತಪ್ಪು ಅಂತ ಹೇಳಲ್ಲ, ಅವ್ರಿಗೆ ಇರ್ತಕ್ಕಂಥ ಅಲ್ಪ ಜ್ಞಾನದ ಮುಖಾಂತರ ಏನೇನೋ ಕಮೆಂಟ್ಸ್ ಮಾಡ್ತಾರೆ, ನಮ್ಗೆ ಅದ್ರ ಬಗ್ಗೆ ಬೇಜಾರಿಲ್ಲ ಅಂತ ಅವರು ಬಂದು ಎದುರುಗಡೆ ಕೂತು ಅವರ ಡೌಟ್ಗಳನ್ನ ಇದ್ ಮಾಡ್ಕೋಬೇಕು ಹೊರತು ಇನ್ನೊಬ್ಬರ ಬಗ್ಗೆ ಕೇವಲವಾಗಿ ಕಮೆಂಟ್ ಮಾಡ್ತಕ್ಕಂಥದನ್ನ ದಯವಿಟ್ಟು ಬಿಟ್ಬಿಡಿ. ಇಲ್ಲಿ ಯಾವ್ದೋ ಫುಟ್ಪಾತ್ ಅಲ್ಲಿ ಕೂತ್ಕೊಂಡು ಯಾರೋ ಒಬ್ರು ಗಿಣಿ ಶಾಸ್ತ್ರ ಹೇಳ್ತಕ್ಕಂಥ ಗಿಣಿ ಶಾಸ್ತ್ರದ ನಾವಲ್ಲ. ನಮ್ಮದೇ ಆದಂತ ವ್ಯವಹಾರ, ಉದ್ಯೋಗ ಮತ್ತೊಂದು ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡ್ತಾ ಇದರ ಮಧ್ಯೆ ಈ ಒಂದು ವಿದ್ಯೆಯನ್ನ ಕಲ್ತಿರೋದನ್ನ ಜನಗಳಿಗೆ ತಲುಪಿಸ್ಬೇಕು ಅಂತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಹೊರತು ಇದನ್ನ ಸಂಪಾದನೆಗೋ ಉದ್ಯೋಗಕ್ಕಾಗೋ ಇಟ್ಕೊಂಡಿರ್ತಕ್ಕಂಥ ಇದಲ್ಲ. ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ವಿಚಾರಗಳನ್ನ, ಶರಣರ ಕಾಲಜ್ಞಾನಗಳನ್ನ, ಕೈವಾರ ತಾತಯ್ಯನವರ ಕಾಲಜ್ಞಾನವನ್ನ, ಮಂಟೆ ಸ್ವಾಮಿಗಳ, ಸಿದ್ದಪ್ಪಾಜಿಯವರ ಕಾಲಜ್ಞಾನಗಳನ್ನ, ಹೊಡೇಕಲ ಬಸವಣ್ಣವರ ಕಾಲಜ್ಞಾನ ಇವೆಲ್ಲವನ್ನು ಅಧ್ಯಯನ ಮಾಡಿ ಹೇಳ್ತಿರೋದೇನು ಆ ಮಹಾತ್ಮರು, ಆ ದಾರ್ಶನಿಕರು ಹೇಳಿದಂತ ವಿಚಾರಗಳನ್ನ ಕೊನೆ ಪಕ್ಷ ಅಳವಡಿಸ್ಕೊಂಡು ಹೋದ್ರೆ ಜೀವನದಲ್ಲಿ ನಾವೆಲ್ಲೋ ಒಂದ್ ಕಡೆ ಸಾಫಲ್ಯವನ್ನ ಪಡಿತೀವಿ ಅಂತಕ್ಕಂಥ ದಿಕ್ಕಲ್ಲಿ ಜನ ಚಿಂತನೆ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ.